ಇವತ್ತು ಬಹಳ ಮುಖ್ಯವಾಗಿ ಎಲ್ಲ ಯೂನಿವರ್ಸಿಟಿಗಳು ಆರ್ಥಿಕ ಮುಗ್ಗಟ್ಟನ್ನ ಎದುರಿಸ್ತಾ ಇದ್ದಾವೆ. ಮೈಸೂರು ಯೂನಿವರ್ಸಿಟಿ ಎದುರಿಸ್ತಾ ಇದೆ, ಬೇರೆ ಯೂನಿವರ್ಸಿಟಿಗಳು ಕೂಡ ಎದುರಿಸ್ತಾ ಇದ್ದಾವೆ. ಯಾಕಂದ್ರೆ ಮೈಸೂರು ಯೂನಿವರ್ಸಿಟಿ ವೈಚಾರಗಳು ಕಟ್ಕೊಂಡಿಸ್ತಾ ಇದ್ದಾರೆ. ಮೈಸೂರು ಯೂನಿವರ್ಸಿಟಿನಲ್ಲಿ ನಾನು ಓದದ್ದು, ಸೊ ಹಾಗಾಗಿ ಬಹಳ ಜನ ಸ್ನೇಹಿತರು ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಲೆಕ್ಚರರ್ಗಳಾಗಿರ್ತಕ್ಕಂಥವ್ರು, ಲೆಕ್ಚರ್ಗಳು ಅಲ್ಲೇ ಇರ್ತಕ್ಕಂಥವ್ರು ನನ್ನನ್ನು ಭೇಟಿ ಮಾಡಿದ್ದಾರೆ. ಪೆನ್ಷನ್ ಅನ್ನ ಮೈಸೂರು ಯೂನಿವರ್ಸಿಟಿ ಕೊಡ್ತಾ ಇಲ್ಲ, ನೀವು ಕೊಡಿ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತನಾಡಿದೆ. ಅವ್ರು ಹೇಳಿದ್ರು ಒಂದು ಸಮಿತಿ ಮಾಡೋಣ, ಆ ಸಮಿತಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾನು ಕೂಡ ಅದಕ್ಕೆ ಒಪ್ಕೊಂಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಿತಿ ಮಾಡೋಣ. ಅನೇಕ ಯೂನಿವರ್ಸಿಟಿಗಳು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದಾವೆ. ಸಂಬಳ ಕೊಡಕ್ಕೂ ಕೂಡ ಅನೇಕ ಯೂನಿವರ್ಸಿಟಿಗಳು ತೊಂದರೆದಲ್ಲಿದ್ದಾವೆ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳಿದ್ದೇನೆ. ಮತ್ತೆ ಯೂನಿವರ್ಸಿಟಿಗಳು ಸ್ವಂತ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ದಾರಿ ಹುಡುಕ್ತದೆ. ನೀವು ಆ ತರದ ದಾರಿ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಈಗ CSR ಫಂಡ್ ನಲ್ಲಿ ದುಡ್ಡು ಇದೆ. CSR ಫಂಡ್ ಕೇಂದ್ರದ ಕಾನೂನು ಅದರಿಂದ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಜೀಂ ಪ್ರೇಮ್ಜಿ ಅವರು 10 ಮತ್ತು 11ನೇ ತರಗತಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಿರ್ತವರಿಗೆ ವರ್ಷಕ್ಕೆ 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದರ ಉದ್ಘಾಟನೆ ಈಗ ಅವರು ಕೊಡ್ಲಿಕ್ಕೆ ಅದನ್ನು ಕೊಡ್ತಕ್ಕಂಥದ್ದು CSR ಫಂಡ್ ನಿಂದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಅದರಿಂದ ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿಲ್ಲ ಅಂತ ಹೇಳಲ್ಲ ನಾನು. ಪ್ರಯತ್ನ ಇನ್ನಷ್ಟು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳು. ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಬೇಕು. ಇವತ್ತು ನಾವು ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಕ್ಲಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಹಳ ಕಡಿಮೆ ಇದ್ದೀವಿ ಅಂತ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ಕಡಿಮೆ ಇದೆ ಅಂತಕ್ಕಂಥದನ್ನ ನಾವು ತಿಳ್ಕೊಂಡಿದೀವಿ ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ. ಕನಿಷ್ಠ ಪಕ್ಷ 39 ಇದ್ದೀವಿ ಅಂತಂದ್ರೆ ದೇಶಗಳಲ್ಲಿ ನಮ್ಗಿಂತ ಬಹಳ 2 ಪಟ್ಟು 3 ಪಟ್ಟು ಜಾಸ್ತಿ ಆಗ್ಬಿಟ್ಟಿದಾವೆ. ಇದ್ರ ಬಗ್ಗೆ ಕೂಡ ವೈಸ್ ಚಾನ್ಸಲರ್ಗಳು ಹೆಚ್ಚು ಗಮನವನ್ನ ಕೊಡಬೇಕು. ಈ ಗಮನವನ್ನ ಕೊಡದೆ ಹೋದರೆ ನಾವು ಎಲ್ಲರಿಗೂ ಕ್ಲಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇದನ್ನ ತರಲಿಕ್ಕಾಗಲಿಲ್ಲ. ಎಲ್ಲರಿಗೂ ಕೂಡ ಪದವೀಧರನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು. ಈ ಕಡೆ ಹೆಚ್ಚು ಗಮನವನ್ನ ವೈಸ್ ಚಾನ್ಸಲರ್ಗಳು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಹೆಚ್ಚು ಜನ ಪದವೀಧರರಾಗಬೇಕು. ಪದವೀಧರರಾದ್ರೇನೆ ಶಿಕ್ಷಣ ಎಲ್ರಿಗೂ ಸಿಕ್ಕಿದ್ರೇನೆ ದೇಶದ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಮತ್ತೆ ನಾವು ಒಳ್ಳೆ ನಾಗರಿಕರನ್ನ ರೂಪಿಸಿದಾಗ ನಾವು ಉನ್ನತ ಶಿಕ್ಷಣದಿಂದ ಉತ್ತಮವಾದಂತ ನಾಗರಿಕರನ್ನ ತಯಾರು ಮಾಡತಕ್ಕಂಥದ್ದು, ಜೊತೆಗೆ ಒಳ್ಳೆ ರಾಷ್ಟ್ರ ಸಮಾಜವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು. ರಾಷ್ಟ್ರವನ್ನ ಕಟ್ತಕ್ಕಂಥ ಕೆಲಸ ಮಾಡಬೇಕು.